ಒಬ್ಬ ವ್ಯಕ್ತಿಯನ್ನ ಆತ್ಮಿಕವಾಗಿ ಬೆಳೆಸಲು ಅಂದ್ರೆ ಅವರನ್ನ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ಇರುವ ಅತ್ಯುತ್ತಮ ಮಾರ್ಗ ಯಾವುದು ಗೊತ್ತಾ? ಅವರಿಗೆ ಸಲಹೆ ನೀಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು. ಹೌದು, ಇದು ಕೇಳಲು ಸ್ವಲ್ಪ ವಿಚಿತ್ರ ಅನ್ಸ್ಬಹುದು. ಖಂಡಿತ ವಿಚಿತ್ರ ಅನ್ಸುತ್ತೆ. ನಾಯಕತ್ವ ಅಂದ್ರೇನೆ ಬೇರೆಯವರ ಸಮಸ್ಯೆಗಳನ್ನು ನಾವೇ ಬಗೆಹರಿಸುವುದು ಅಥವಾ ಅವರಿಗೆ ಬುದ್ಧಿವಾದ ಹೇಳುವುದು ಅಲ್ವಾ? ನಾನು ಹೇಳಿದ ಹಾಗೆ ಮಾಡು ಅಂದ ಆದೇಶಿಸುವುದು ಎಂದೇ ನಾವೆಲ್ಲರೂ ಭಾವಿಸಿದ್ದೇವೆ. ಆದರೆ ಈ ದೈವಿಕ ಮಾರ್ಗದರ್ಶನದ ವಿಷಯಕ್ಕೆ ಬಂದಾಗ ನೋಡಿ, ಈ ಹಳೆಯ ವಿಧಾನಗಳು ಅಷ್ಟಾಗಿ ಕೆಲಸ ಮಾಡೋದಿಲ್ಲ. ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವಿದೇ ವಿಷಯವನ್ನು ಸಂಪೂರ್ಣವಾಗಿ ಬೇರೆದೇ ದೃಷ್ಟಿಕೋನದಿಂದ ನೋಡಲಿದ್ದೇವೆ. ನಿಜ. ಪ್ರತಿಯೊಬ್ಬ ವಿಶ್ವಾಸಿಯನ್ನು ಸಬಲೀಕರಣಗೊಳಿಸಿ ಅವರನ್ನು ನಾಯಕರನ್ನಾಗಿ ರೂಪಿಸುವ ಆ ಶಿಷ್ಯರನ್ನು ಮಾಡುವ ಚಳುವಳಿ ಅಂದರೆ ಡಿಸ್ಕಪಲ್ ಮೇಕಿಂಗ್ ಮೂವ್ಮೆಂಟ್ DMM ನಲ್ಲಿ ಈ ವಿಷಯ ಬಹಳ ಮುಖ್ಯವಾಗ್ತದೆ. ಹೌದು. ನಮ್ಮ ಮುಂದಿರುವ ಮೂಲಗಳನ್ನು ಗಮನಿಸಿದರೆ ಇಲ್ಲಿ ಸ್ಯಾಮ್ವೆಲ್ ಎನ್ನುವ ಒಬ್ಬ ರಾಜ್ಯಮಟ್ಟದ ನಾಯಕ ಮತ್ತು ಫಿಲಿಪ್ ಎನ್ನುವ ಜಿಲ್ಲಾ ಮಟ್ಟದ ನಾಯಕನ ನಡುವೆ ನಡೆಯುವ ಒಂದು ನೈಜ ಮಾದರಿ ಸಂಭಾಷಣೆ ಇದೆ. ಒಂದು ಕೇಸ್ ಸ್ಟಡಿ ತರ. ಕರೆಕ್ಟ್. ಜೊತೆಗೆ ಐಗ್ರೋ ಅಂದ್ರೆ IGROW ಎನ್ನುವ ಒಂದು ಅದ್ಭುತವಾದ ಮಾರ್ಗದರ್ಶಕ ನಕ್ಷೆಯೂ ಇದೆ. ಇವುಗಳನ್ನು ಆಧರಿಸಿ ಆತ್ಮೀಕವಾಗಿ ಇತರರಿಗೆ ಹೇಗೆ ಮಾರ್ಗದರ್ಶನ ಅಂದ್ರೆ ಕೋಚಿಂಗ್ ನೀಡಬಹುದು ಎನ್ನುವುದರ ಆಳವಾದ ವಿಶ್ಲೇಷಣೆಯನ್ನು ನಾವು ಮಾಡಲಿದ್ದೇವೆ. ಖಂಡಿತ. ಈ ಚರ್ಚೆಯನ್ನು ಆರಂಭಿಸುವ ಮೊದಲು ನಾವು ಆ ಶಿಷ್ಯರನ್ನು ಮಾಡುವ ಚಳುವಳಿ, ಆ DMMನ ಹಿನ್ನೆಲೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಇಡೀ ದೇಶವನ್ನು ಅಥವಾ ರಾಜ್ಯವನ್ನು ತಲುಪಬೇಕು ಅಂದ್ರೆ ಕೇವಲ ಬೆರಳೆಣಿಕೆಯಷ್ಟು ಬೋಧಕರು ಅಥವಾ ನಾಯಕರಿಂದ ಅದು ಖಂಡಿತ ಸಾಧ್ಯವಿಲ್ಲ ಅಲ್ವಾ? ಹೌದು, ಅದು ಅಸಾಧ್ಯವೇ ಸರಿ. ಪ್ರತಿಯೊಬ್ಬ ಸಾಮಾನ್ಯ ವಿಶ್ವಾಸಿಯೂ ಸಕ್ರಿಯರಾಗಬೇಕು. ಅವರು ವಾಕ್ಯವನ್ನು ಓದಬೇಕು, ಪಾಲಿಸಬೇಕು ಮತ್ತು ಇತರರನ್ನು ಶಿಷ್ಯರನ್ನಾಗಿ ಮಾಡಬೇಕು. ಆದರೆ ಈ ಸಾಮಾನ್ಯ ವಿಶ್ವಾಸಿಗಳನ್ನು ಮುನ್ನಡೆಸುವವರು ಯಾರು? ಅವರನ್ನು ಹೇಗೆ ಸಜ್ಜುಗೊಳಿಸುವುದು ಅನ್ನೋದೇ ಪ್ರಶ್ನೆ. ಅದೇ ಇಲ್ಲಿರುವ ಅತಿ ದೊಡ್ಡ ಸವಾಲು ನೋಡಿ. ನಮ್ಮ ಸಾಂಪ್ರದಾಯಿಕ ಸಭೆಯ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲದಕ್ಕೂ ಒಬ್ಬರೇ ನಾಯಕರ ಮೇಲೆ ಅವಲಂಬಿತರಾಗಿರ್ತಾರೆ. ಹೌದು, ಪಾಸ್ಟರ್ ಅಥವಾ ಲೀಡರ್ ಏನಾದ್ರೂ ಹೇಳಬೇಕು ಅಂತ ಕಾಯ್ತಿರ್ತಾರೆ. ಕರೆಕ್ಟ್. ಆದರೆ DMMನಲ್ಲಿ ಹಾಗಲ್ಲ. ಪ್ರತಿಯೊಬ್ಬರೂ ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗಬೇಕು. ಇಲ್ಲಿ ನಾಯಕನು ತನ್ನ ಬುದ್ಧಿವಂತಿಕೆಯನ್ನು ಹೇರುವಂತಿಲ್ಲ. ಬದಲಾಗಿ ವಿಶ್ವಾಸಿಗಳು ಪವಿತ್ರಾತ್ಮನಿಗೆ ಕಿವಿಗೊಡಲು ಸಹಾಯ ಮಾಡುವ ಒಂದು ಆಳವಾದ ಆತ್ಮೀಯ ಪ್ರಕ್ರಿಯೆ ಇದಾಗಬೇಕು. ಒಂದು ನಿಮಿಷ ಕಾಯಿರಿ. ಅಂದ್ರೆ ಎಲ್ರೂ ನಾಯಕರಾಗಬೇಕು, ಎಲ್ರೂ ಮಾರ್ಗದರ್ಶನ ಮಾಡಬೇಕು ಅಂದ್ರೆ ಒಂದು ರೀತಿಯ ಗೊಂದಲ ಸೃಷ್ಟಿಯಾಗುವುದಿಲ್ವೇ? ನಮ್ಗೆಲ್ರಿಗೂ ವಿಶೇಷವಾಗಿ ಯಾವುದೇ ಹಿನ್ನೆಲೆ ಇಲ್ಲದ ಅಸಾಮಾನ್ಯ ವಿಶ್ವಾಸಿಗಳಿಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಿಖರವಾಗಿ ಹೇಳಿಕೊಡುವ ಒಬ್ಬ ತಜ್ಞರ ಅಗತ್ಯ ಖಂಡಿತ ಇರುತ್ತಲ್ವಾ? ಮೇಲ್ನೋಟಕ್ಕೆ ನಮಗೆ ಹಾಗೆ ಅನ್ಸುತ್ತದೆ. ನಮಗೆ ಏನಾದ್ರೂ ಸಮಸ್ಯೆ ಎದುರಾದಾಗ ತಕ್ಷಣ ಯಾರಾದರೂ ಒಬ್ರು ಬಂದು ಪರಿಹಾರ ಕೊಟ್ಬಿಡ್ಲಿ ಅಂತ ಮನಸ್ಸು ಬಯಸುತ್ತದೆ. ಅದು ಮನುಷ್ಯನ ಸಹಜ ಗುಣ. ಹೌದು. ಆದ್ರೆ ನಾವಿಲ್ಲಿ ಮಾತನಾಡುತ್ತಿರುವುದು ಕೇವಲ ಮಾಹಿತಿಯನ್ನು ವರ್ಗಾಯಿಸುವ ಬಗ್ಗೆ ಅಲ್ಲ. ಇದು ಆತ್ಮಿಕ ರೂಪಾಂತರದ ಬಗ್ಗೆ. ನಾವೇ ಎಲ್ಲ ಉತ್ತರಗಳನ್ನು ಕೊಟ್ಟುಬಿಟ್ರೆ ಅವರು ಪವಿತ್ರಾತ್ಮನ ಮೇಲೆ ಅವಲಂಬಿತರಾಗುವ ಬದಲು ನಮ್ಮ ಮೇಲೆ ಅಂದ್ರೆ ನಾಯಕರ ಮೇಲೆ ಅವಲಂಬಿತರಾಗುತ್ತಾರೆ. ಅದು ಅವರ ಆತ್ಮೀಕ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಓಹೋ, ಇದು ಬಹಳ ಆಳವಾದ ಮಾತು. ಹಾಗಾದರೆ ನಾಯಕನ ಕೆಲಸವೇನು? ನಾನೊಂದು ಉಪಮೆಯನ್ನು ಬಳಸಲು ಇಷ್ಟಪಡುತ್ತೇನೆ. ಈ ಆತ್ಮೀಯ ಮಾರ್ಗದರ್ಶನದಲ್ಲಿ ಒಬ್ಬ ನಾಯಕನು ಶಿಕ್ಷಕನಾಗದೆ ಕೇವಲ ಒಂದು ಕನ್ನಡಿಯಂತೆ ವರ್ತಿಸಬೇಕು. ಕನ್ನಡಿ ಆಸಕ್ತಿದಾಯಕವಾಗಿದೆ. ಹೌದು. ಕನ್ನಡಿಯು ಹೇಗೆ ನಮ್ಮ ಪ್ರತಿಬಿಂಬವನ್ನು ನಮಗೆ ಸ್ಪಷ್ಟವಾಗಿ ತೋರಿಸುತ್ತದೆಯೋ ಹಾಗೆಯೇ ನಾಯಕನು ಕೇಳುವ ಪ್ರಶ್ನೆಗಳು ಆ ವಿಶ್ವಾಸಿಯ ಹೃದಯದಲ್ಲಿ ಪವಿತ್ರಾತ್ಮನು ಈಗಾಗಲೇ ಮಾಡುತ್ತಿರುವ ಕೆಲಸವನ್ನು ಅವರಿಗೆ ಸ್ಪಷ್ಟವಾಗಿ ತೋರಿಸಬೇಕು. ಈ ಉಪಮೆ ಸರಿಯಾಗಿದೆಯೇ? ಆ ಕನ್ನಡಿಯ ಉಪಮೆ ಅತ್ಯಂತ ನಿಖರವಾಗಿದೆ. ಇಲ್ಲಿ ಅಸಲಿ ಮಾರ್ಗದರ್ಶಕ ನಾಯಕನಲ್ಲ, ಸ್ವತಃ ಪವಿತ್ರಾತ್ಮ. ನಾಯಕನು ಕೇವಲ ಪ್ರಶ್ನೆಗಳನ್ನು ಕೇಳುವ ಮತ್ತು ಶ್ರದ್ಧೆಯಿಂದ ಆಲಿಸುವ ಒಂದು ಸೇತುವೆಯಾಗಿರುತ್ತಾನೆ. ಸೇತುವೆ, ಅರ್ಥವಾಯಿತು. ಸರಿ, ಇದು ಪ್ರಾಯೋಗಿಕವಾಗಿ ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡಲು ನಮ್ಮ ಮೂಲದಲ್ಲಿರುವ ಆ ನೈಜ ಸಂಭಾಷಣೆಯತ್ತ ಹೋಗೋಣ. ರಾಜ್ಯಮಟ್ಟದ ನಾಯಕ ಸ್ಯಾಮ್ಯುಯಲ್ ತನ್ನ ಜಿಲ್ಲಾ ನಾಯಕ ಫಿಲಿಪ್ಸ್ನ ಭೇಟಿಯಾಗುತ್ತಾನೆ. ಫಿಲಿಪ್ ತನ್ನ ಜಿಲ್ಲೆಯಲ್ಲಿ ಕೆಲಸವನ್ನು ವಿಸ್ತರಿಸಲು ಸ್ವಲ್ಪ ಒದ್ದಾಡುತ್ತಿದ್ದಾನೆ. ಈ ಸಂಭಾಷಣೆಯನ್ನು ಸ್ಯಾಮ್ಯುಯಲ್ ಹೇಗೆ ಆರಂಭಿಸುತ್ತಾನೆ ಎಂದು ಗಮನಿಸುವುದು ಬಹಳ ಮುಖ್ಯ. ಖಂಡಿತ. ಆ ಸಂಭಾಷಣೆ ಹೇಗೆ ಶುರುವಾಗುತ್ತದೆ? ಸ್ಯಾಮ್ಯುಯಲ್ ನೇರವಾಗಿ ಹೋಗಿ, ಏನು ಫಿಲಿಪ್, ನಿನ್ನ ಜಿಲ್ಲೆಯ ವರದಿ ಏನು? ಈ ವಾರ ಎಷ್ಟು ಜನರನ್ನು ತಲುಪಿದ್ದೀಯಾ ಅಂತ ಕೇಳುತ್ತಾನಾ? ಇಲ್ಲವೇ ಇಲ್ಲ.
ಐಗೋ ಮಾದರಿಯಲ್ಲಿ ಮೊದಲನೆಯ ಅಕ್ಷರ ಐ ಅಂದ್ರೆ ಇನ್ವೈಟ್ ಅಥವಾ ಆಹ್ವಾನಿಸುವುದು. ದೇವರನ್ನ ಆಹ್ವಾನಿಸುವುದಲ್ವಾ? ಹೌದು. ಸ್ಯಾಮ್ಯುಯಲ್ ಮೊದಲು ಒಂದು ಪುಟ್ಟ ಪ್ರಾರ್ಥನೆಯ ಮೂಲಕ ದೇವರನ್ನು ಆಹ್ವಾನಿಸುತ್ತಾನೆ. ಆತನ ಮೊದಲ 3 ಪ್ರಶ್ನೆಗಳು ಹೀಗಿವೆ: ನೀವು ಹೇಗಿದ್ದೀರಿ? ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ? ಇದು ಮೊದಲನೆಯದು. ಓಕೆ, ಕುಶಲೋಪರಿ. ಎರಡನೆಯದು, ಇತ್ತೀಚೆಗೆ ದೇವರು ನಿಮಗೆ ಯಾವುದಾದರೂ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಎಂದು ನೀವು ಭಾವಿಸಿದ್ದೀರಾ? ಮತ್ತು ಮೂರನೆಯದು, ನಾವು ಮತ್ತೆ ಭೇಟಿಯಾಗುವ ಮೊದಲು ನೀವು ಮಾಡುತ್ತೇನೆ ಎಂದು ಹೇಳಿದ ಕೆಲಸ ಹೇಗಾಯಿತು? ಈ ಪ್ರಶ್ನೆಗಳ ವಿನ್ಯಾಸ ನಿಜಕ್ಕೂ ಅದ್ಭುತವಾಗಿದೆ. ಮೇಲ್ನೋಟಕ್ಕೆ ಇವು ಸಾಮಾನ್ಯ ಕುಶಲೋಪರಿಯಂತೆ ಕಂಡರೂ ಇದರ ಹಿಂದಿರುವ ಮನೋವಿಜ್ಞಾನ ಬಹಳ ಆಳವಾಗಿದೆ ನೋಡಿ. ಹೌದು, ವಿವರಿಸಿ. ಮೊದಲ ಪ್ರಶ್ನೆ ಆತನ ಭೌತಿಕ ಮತ್ತು ಕೌಟುಂಬಿಕ ಯೋಗಕ್ಷೇಮವನ್ನು ವಿಚಾರಿಸಿದರೆ, ಎರಡನೇ ಪ್ರಶ್ನೆ ಆತನ ಗಮನವನ್ನು ತನ್ನ ಸಮಸ್ಯೆಗಳಿಂದ ದೇವರ ಕಡೆಗೆ, ದೇವರು ಮಾಡಿದ ಉಪಕಾರಗಳ ಕಡೆಗೆ ತಿರುಗಿಸುತ್ತದೆ. ಇದು ಬಹಳ ಮುಖ್ಯ. ಖಂಡಿತ. ವಿಶ್ವಾಸಿಗಳು ಎಷ್ಟೋ ಬಾರಿ ತಮ್ಮ ಸೇವೆ ಅಥವಾ ಕೆಲಸದ ಒತ್ತಡದಲ್ಲಿ ದೇವರ ಅಸ್ತಿತ್ವವನ್ನೇ ಮರೆತುಬಿಟ್ಟಿರ್ತಾರೆ. ಎರಡನೇ ಪ್ರಶ್ನೆ ಅವರನ್ನು ಮತ್ತೆ ದೇವರೊಡನೆ ಬೆಸೆಯುತ್ತದೆ. ನಿಜ ನಿಜ. ಇನ್ನು ಮೂರನೇ ಪ್ರಶ್ನೆ, ಅದು ಹೊಣೆಗಾರಿಕೆಯನ್ನು ಅಥವಾ ಜವಾಬ್ದಾರಿಯನ್ನು ತರುತ್ತದೆ. ಹಿಂದಿನ ವಾರ ತೆಗೆದುಕೊಂಡ ನಿರ್ಧಾರಗಳು ಏನಾದವು ಅಂತ ಯಾವುದೇ ಒತ್ತಾಯವಿಲ್ಲದೆ ಬಹಳ ಪ್ರೀತಿಯಿಂದ ಕೇಳುವ ವಿಧಾನವಿದು. ಸರಿ, ಈಗ ಆತ್ಮೀಯವಾದ ಸಂಪರ್ಕವಂತೂ ಏರ್ಪಟ್ಟಿತು. ಇಲ್ಲಿಂದ ಮುಂದೇನು ಕೇವಲ ಕುಶಲೋಪರಿ ಮಾತನಾಡಿದ್ರೆ ಕೆಲಸ ಆಗೋದಿಲ್ವಲ್ಲ? ಅವರು ತಮ್ಮ ಮುಂದಿನ ಗುರಿಯನ್ನು ನಿಶ್ಚಯಿಸ್ಬೇಕಲ್ವೇ? ಹೌದು. ಅದೇ ಐಗ್ರೋನ ಎರಡನೇ ಅಕ್ಷರ ಜಿ ಅಂದ್ರೆ ಗೋಲ್ ಅಥವಾ ಗುರಿ. ಅಲ್ಲಿಯೇ ಸ್ಯಾಮ್ಯುಯಲ್ ತನ್ನ ನಾಯಕತ್ವದ ಕೌಶಲ್ಯವನ್ನು ಪ್ರದರ್ಶಿಸುತ್ತಾನೆ. ಗುರಿಯನ್ನು ಹೇಗೆ ಸೆಟ್ ಮಾಡ್ತಾನೆ? ಆತ ಫಿಲಿಪ್ಗೆ ತನ್ನ ಗುರಿಯನ್ನು ಖಂಡಿತ ಹೇಳುವುದಿಲ್ಲ. ಆತ ಕೇಳುವ ಮುಂದಿನ ಪ್ರಶ್ನೆಗಳು ಹೀಗಿವೆ: ಫಿಲಿಪ್, ದೇವರು ನಿಮಗೆ ಏನನ್ನು ತೋರಿಸುತ್ತಿದ್ದಾರೆ ಅಥವಾ ನಿಮ್ಮೊಂದಿಗೇನು ಮಾತನಾಡುತ್ತಿದ್ದಾರೆ? ನೀವು ಸಂತೋಷಪಡಲು ನಿಮ್ಮ ಜೀವನದಲ್ಲಿ ಏನು ಬದಲಾಗಬೇಕು? ಓಹೋ. ಮತ್ತು ಈ ದರ್ಶನ ನಿಮಗೆ ಏಕೆ ಇಷ್ಟೊಂದು ಮುಖ್ಯವಾಗಿದೆ? ಇದನ್ನೇ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ನೀವು ಸಂತೋಷಪಡಲು ನಿಮ್ಮ ಜೀವನದಲ್ಲಿ ಏನು ಬದಲಾಗಬೇಕು ಎನ್ನುವ ಪ್ರಶ್ನೆ ಬಹಳ ವಿಶಿಷ್ಟವಾಗಿದೆ. ಅಂದ್ರೆ ಆತ್ಮಿಕ ಸೇವೆಯಲ್ಲಿ ಸಂತೋಷದ ಬಗ್ಗೆ ಯಾರು ಮಾತನಾಡ್ತಾರೆ? ಎಲ್ಲರೂ ಕೇವಲ ತ್ಯಾಗ ಮತ್ತು ಕಷ್ಟಗಳ ಬಗ್ಗೆಯೇ ಮಾತನಾಡ್ತಾರಲ್ವೇ? ಅದೇ ಈ ಪ್ರಶ್ನೆಯ ಅತಿದೊಡ್ಡ ಶಕ್ತಿ. ನಮ್ಮ ಸೇವೆಯಲ್ಲಿ ಅಥವಾ ನಮ್ಮ ಆತ್ಮಿಕ ಜೀವನದಲ್ಲಿ ನಮಗೆ ಎಲ್ಲಿ ಅತೃಪ್ತಿ ಕಾಡುತ್ತಿದೆಯೋ, ಎಲ್ಲಿ ಬೇಸರ ಇದೆಯೋ, ಅಲ್ಲಿಯೇ ದೇವರು ನಮ್ಮನ್ನು ಹೊಸ ಹೆಜ್ಜೆ ಇಡಲು ಪ್ರೇರೇಪಿಸುತ್ತಿರ್ತಾರೆ. ಕನ್ನಡಿಯಂತೆ ಕೆಲಸ ಮಾಡ್ತಿದ್ದಾನೆ ಸ್ಯಾಮ್ಯುಯಲ್. ಹೌದು. ಸ್ಯಾಮ್ಯುಯಲ್ ನಿನ್ನ ಜಿಲ್ಲೆಗೆ ನನ್ನ ಕಡೆಯಿಂದ ಈ ಟಾರ್ಗೆಟ್ ಇದೆ, ಇದನ್ನು ಮುಟ್ಟು ಅಂತ ಹೇಳ್ತಿಲ್ಲ. ಬದಲಾಗಿ ನಿನ್ನ ಹೃದಯದಲ್ಲಿ ದೇವರು ಈಗಾಗಲೇ ಯಾವ ದರ್ಶನವನ್ನು ಇಟ್ಟಿದ್ದಾರೆ ಅಂತ ಕೆದಕುತ್ತಿದ್ದಾನೆ. ಮತ್ತು ಫಿಲಿಪ್ ಇದಕ್ಕೆ ಏನು ಉತ್ತರ ಕೊಡುತ್ತಾನೆ? ಅವನ ದರ್ಶನ ಏನಾಗಿತ್ತು? ಫಿಲಿಪ್ ತನ್ನ ಹೃದಯದಾಳದ ಬಯಕೆಯನ್ನು ಹೊರಹಾಕುತ್ತಾನೆ. ನನ್ನ ಜಿಲ್ಲೆಯ ಪ್ರತಿಯೊಂದು ಸಭೆಯಲ್ಲಿ ಕನಿಷ್ಠ 5 ಮನೆಗಳಲ್ಲಿ ಸಾಮಾನ್ಯ ವಿಶ್ವಾಸಿಗಳು ತಾವಾಗಿಯೇ ಡಿಸ್ಕವರಿ ಬೈಬಲ್ ಸ್ಟಡಿ ಅಂದ್ರೆ ಡಿಬಿಎಸ್ ಪ್ರಾರಂಭಿಸಬೇಕು ಎಂಬುದೇ ನನ್ನ ಗುರಿ ಅಂತ ಫಿಲಿಪ್ ಹೇಳ್ತಾನೆ. ವಾವ್! ಅಂದ್ರೆ 5 ಮನೆಗಳಲ್ಲಿ ಬೈಬಲ್ ಅಧ್ಯಯನ ಶುರುವಾಗಬೇಕು ಎನ್ನುವ ಆ ಗುರಿಯನ್ನು ನಿಗದಿಪಡಿಸಿದ್ದು ಸ್ಯಾಮ್ಯುಯಲ್ ಅಲ್ಲ, ಬದಲಾಗಿ ಫಿಲಿಪ್ ತಾನಾಗಿಯೇ ಹೇಳಿದ್ದು. ಹೌದು, ಸಂಪೂರ್ಣವಾಗಿ ಆತನದೇ ಗುರಿ. ಇಲ್ಲಿ ನಾವೊಂದು ಮಾನವ ಸಹಜ ಗುಣವನ್ನು ನೆನಪಿಸಿಕೊಳ್ಳಬೇಕು, ಗೊತ್ತಾ? ಜನರು ಎಂದಿಗೂ ತಮ್ಮದೇ ಸ್ವಂತ ಆಲೋಚನೆಗಳ ವಿರುದ್ಧ ವಾದ ಮಾಡುವುದಿಲ್ಲ. ನಾವೇ ಒಂದು ಗುರಿಯನ್ನು ಕಂಡುಕೊಂಡಾಗ ಅದರ ಸಂಪೂರ್ಣ ಒಡೆತನವನ್ನು ಅಂದ್ರೆ ಓನರ್ಶಿಪ್ ಅನ್ನು ನಾವೇ ತೆಗೆದುಕೊಳ್ಳುತ್ತೇವೆ. ಅದನ್ನು ಸಾಧಿಸುವ ಛಲ ನಮ್ಮಲ್ಲಿ ನೈಸರ್ಗಿಕವಾಗಿ ಮೂಡುತ್ತದೆ. ನಿಖರವಾಗಿ ಹೇಳಿದ್ದೀರಿ. ಇದುವೇ ಮಾರ್ಗದರ್ಶನದ ರಹಸ್ಯ. ಈಗ ಫಿಲಿಪ್ಗೆ ಒಂದು ಸ್ಪಷ್ಟವಾದ ದರ್ಶನ ಸಿಕ್ಕಿದೆ. ಆತನ ಕಣ್ಣುಗಳ ಮುಂದೆ ಆ 5 ಮನೆಗಳ ಚಿತ್ರಣ ಸ್ಪಷ್ಟವಾಗಿದೆ. ಆದರೆ ಕನಸು ಕಾಣುವುದು ಬಹಳ ಸುಲಭ. ಆ ಕನಸಿಗೂ ಈಗಿರುವ ಪ್ರಸ್ತುತ ವಾಸ್ತವಕ್ಕೂ ಯಾವಾಗಲೂ ಒಂದು ದೊಡ್ಡ ಕಂದಕ ಇದ್ದೇ ಇರುತ್ತದೆ. ಭಾನುವಾರ ಸಭೆಯಲ್ಲಿ ಅದೆಷ್ಟೋ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ, ಆದರೆ ಸೋಮವಾರ ಬೆಳಿಗ್ಗೆ ವಾಸ್ತವ ನಮ್ಮ ಮುಖಕ್ಕೆ ರಾಚುತ್ತದೆ ಅಲ್ವಾ? ಹೌದು. ಅದಕ್ಕೆ ಐಗ್ರೋನ ಮುಂದಿನ ಹಂತ ಬಹಳ ಮುಖ್ಯ. ಫಿಲಿಪ್ನ ಉತ್ಸಾಹವನ್ನು ಕುಗ್ಗಿಸದೆ ಆತನನ್ನು ವಾಸ್ತವದ ನೆಲೆಗೆ ತರುವುದು ಹೇಗೆ? ಅದು 3ನೇ ಅಕ್ಷರ ಆರ್ ಅಂದ್ರೆ ರಿಯಾಲಿಟಿ ಅಥವಾ ವಾಸ್ತವ. ಅದಕ್ಕೆ ಸ್ಯಾಮ್ಯುಯಲ್ ಬಹಳ ಮೃದುವಾಗಿ ಆದರೆ ನೇರವಾದ ಪ್ರಶ್ನೆಗಳನ್ನು ಕೇಳ್ತಾನೆ. ಏನೆಂದು ಕೇಳುತ್ತಾನೆ? ಈ ದರ್ಶನಕ್ಕೆ ಸಂಬಂಧಿಸಿದಂತೆ ನೀವು ಪ್ರಸ್ತುತ ಎಲ್ಲಿದ್ದೀರಿ?
ಈ ಗುರಿ ಮುಟ್ಟಲು ನಿಮಗೆ ಸದ್ಯಕ್ಕೆ ಯಾವ ವಿಷಯಗಳು ಸಹಾಯ ಮಾಡುತ್ತಿವೆ ಮತ್ತು ಮುಖ್ಯವಾಗಿ ಅಡೆತಡೆಗಳು ಯಾವುವು? ಈ ಸಮಸ್ಯೆಯ ಬಗ್ಗೆ ನೀವು ಯಾರೊಂದಿಗಾದರೂ ಮಾತ್ನಾಡಿದ್ದೀರಾ? ಅವ್ರು ಏನ್ ಹೇಳ್ದ್ರು ಅಂತ ಕೇಳ್ತಾನೆ. ಈ ಪ್ರಶ್ನೆಗಳು ಫಿಲಿಪ್ನನ್ನು ಕನಸಿನ ಲೋಕದಿಂದ ವಾಸ್ತವ ನೆಲೆಕ್ಕೆ ತರ್ತವೆ. ಆತ ಈ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ತನ್ನ ಅಸಹಾಯಕತೆಯನ್ನು ಬಿಚ್ಚಿಡುತ್ತಾನಲ್ವೇ? ಆ ಮೂಲದಲ್ಲಿ ಫಿಲಿಪ್ನ ವಾಸ್ತವ ಪರಿಸ್ಥಿತಿ ಏನಿದೆ? ವಾಸ್ತವ ಬಹಳ ಕಠಿಣವಾಗಿದೆ ನೋಡಿ. ಫಿಲಿಪ್ ಹೇಳುತ್ತಾನೆ, ನಮ್ಮ ವಿಶ್ವಾಸಿಗಳಲ್ಲಿ ಬಹಳ ಭಯವಿದೆ. ಅವರು ಹೊಸಬರ ಬಳಿ ಹೋಗಲು ಹಿಂಜರಿಯುತ್ತಾರೆ. ತಮಗೆ ಬೈಬಲ್ ಬಗ್ಗೆ ಆಳವಾದ ಜ್ಞಾನವಿಲ್ಲ. ತಾವು ಎಂದಿಗೂ ಥಿಯಾಲಜಿ ಓದಿಲ್ಲ. ಹೀಗಿರುವಾಗ ನಾವು ಹೇಗೆ ಇತರರಿಗೆ ವಾಕ್ಯವನ್ನು ಕಲಿಸುವುದು ಅಂತ ಅವರು ಬಹಳ ಭಯಪಡ್ತಿದ್ದಾರೆ. ಇದು ಫಿಲಿಪ್ ಎದುರಿಸುತ್ತಿರುವ ಅತಿದೊಡ್ಡ ತಡೆಗೋಡೆ. ಇಲ್ಲಿ ನನ್ನೊಳಗಿರುವ ಆ ಶಿಕ್ಷಕ ಎಚ್ಚರಗೊಳ್ಳುತ್ತಿದ್ದಾನೆ. ನೋಡಿ, ಫಿಲಿಪ್ ಇಲ್ಲಿ ಒದ್ದಾಡ್ತಿದ್ದಾನೆ, ವಿಶ್ವಾಸಿಗಳು ಭಯದಲ್ಲಿದ್ದಾರೆ. ಸ್ಯಾಮ್ಯೂಲ್ ಒಬ್ಬ ರಾಜ್ಯಮಟ್ಟದ ನಾಯಕನಾಗಿ ಕೇವಲ ಪ್ರಶ್ನೆಗಳನ್ನ ಕೇಳಿಕೊಂಡು ಸುಮ್ಮನೆ ಕುಳಿತರೆ ಅದು ತನ್ನ ನಾಯಕತ್ವದ ಜವಾಬ್ದಾರಿಯಿಂದ ನುಂಚಿಕೊಂಡಂತೆ ಆಗೋದಿಲ್ವೇ? ನಿಂಗೆ ಹಾಗನಿಸ್ತಿದ್ಯಾ? ಖಂಡಿತ. ನಾನೇನಾದ್ರೂ ಆ ಜಾಗದಲ್ಲಿದ್ದಿದ್ರೆ ತಕ್ಷಣ, ಅಯ್ಯೋ ಫಿಲಿಪ್, ಇದಕ್ಕೆ ಚಿಂತೆ ಮಾಡ್ತೀಯಾ? ಮುಂದಿನ ವಾರ 3 ದಿನದ ಭರ್ಜರಿ ಬೈಬಲ್ ಟ್ರೈನಿಂಗ್ ಸೆಮಿನಾರ್ ಇಟ್ಬಿಡೋಣ, ಎಲ್ರಿಗೂ ಬೋಧನೆ ಮಾಡೋದು ಹೇಗೆ ಅಂತ ನಾನೇ ಹೇಳ್ಕೊಡ್ತೀನಿ ಅಂತ ಒಂದೇ ನಿಮಿಷದಲ್ಲಿ ಪರಿಹಾರ ಕೊಟ್ಬಿಡ್ತಿದ್ದೆ. ನಿಮ್ಮ ಈ ಅನಿಸಿಕೆ ಬಹಳ ಸಹಜವಾದದ್ದು. ನಮ್ಮೆಲ್ಲರಿಗೂ ಸಮಸ್ಯೆಯನ್ನು ಕೇಳಿದ ತಕ್ಷಣ ಪರಿಹಾರ ಹೇಳುವ ಆತುರ ಖಂಡಿತ ಇರುತ್ತೆ. ಆದ್ರೆ ನೀವು ಹೇಳಿದ ಆ ಟ್ರೈನಿಂಗ್ ಸೆಮಿನಾರ್ ಎನ್ನುವ ಪರಿಹಾರ ನಿಜಕ್ಕೂ ಕೆಲ್ಸ ಮಾಡುತ್ತದೆಯೇ? ಕೆಲ್ಸ ಮಾಡವಲ್ವಾ? ಇಲ್ಲ, ಏಕೆಂದ್ರೆ ಅದು ಮತ್ತೆ ಅದೇ ಸಾಂಪ್ರದಾಯಿಕ ಮಾದರಿಗೆ ಹಿಂದಿರುಗುತ್ತದೆ. ಅಂದ್ರೆ ಕಲಿಸಲು ಒಬ್ಬ ತಜ್ಞ ಬೇಕು ಎನ್ನುವ ಮಾದರಿ. ಓಹೋ, ಹೌದಲ್ಲ. ಡಿಎಂಎಂನ ಮೂಲ ಉದ್ದೇಶವೇ ವಾಕ್ಯವು ಸ್ವತಃ ತಾನೇ ಮಾತಾಡುವಂತೆ ಮಾಡುವುದು, ಮನುಷ್ಯರ ಬೋಧನೆಯ ಮೇಲಿನ ಅವಲಂಬನೆಯನ್ನು ತಪ್ಪಿಸುವುದು. ಸ್ಯಾಮ್ಯುಯಲ್ ತಕ್ಷಣ ಪರಿಹಾರ ನೀಡಿದ್ದರೆ ಫಿಲಿಪ್ ಎಂದಿಗೂ ಸ್ವಂತವಾಗಿ ಆಲೋಚಿಸುತ್ತಿರಲಿಲ್ಲ. ಅಂದ್ರೆ ನಾವು ಈ ರೀತಿ ರೆಡಿಮೇಡ್ ಉತ್ತರಗಳನ್ನ ಕೊಟ್ಟಾಗ ನಾವು ಅವರೊಳಗಿನ ಪವಿತ್ರಾತ್ಮನ ಧ್ವನಿಯನ್ನು ಅಡಗಿಸಿದಂತೆ ಆಗುತ್ತದೆ ಎನ್ನುತ್ತಿದ್ದೀರಾ? ಹೌದು, ಖಂಡಿತ. ನಾವು ಅವರಿಗೆ ಸ್ಪೂನ್ ಫೀಡ್ ಮಾಡಿದ್ರೆ ಮುಂದಿನ ಬಾರಿಯೂ ಸಣ್ಣ ಸಮಸ್ಯೆ ಬಂದಾಗ ಅವರು ದೇವರ ಬಳಿ ಹೋಗುವ ಬದಲು ನಮ್ಮ ಬಳಿಯೇ ಓಡಿ ಬರ್ತಾರೆ. ನಿಜ, ನಮ್ಮೇಲೆ ಡಿಪೆಂಡ್ ಆಗ್ತಾರೆ. ಅದಕ್ಕಾಗಿಯೇ ಸ್ಯಾಮ್ಯುಯಲ್ ತನ್ನ ನಾಲಿಗೆಯನ್ನು ಬಿಗಿ ಹಿಡಿದು ಮೌನವಹಿಸುತ್ತಾನೆ. ಆತ ಫಿಲಿಪ್ನಿಂದಲೇ ಪರಿಹಾರವನ್ನು ಹೊರತರಲು ಮುಂದಿನ ಹೆಜ್ಜೆ ಇಡುತ್ತಾನೆ. ಅದೇ ಐಗ್ರೋನ 4ನೇ ಅಕ್ಷರ ಓ, ಅಂದ್ರೆ ಆಪ್ಷನ್ಸ್ ಅಥವಾ ಆಯ್ಕೆಗಳು. ಅದ್ಭುತ. ಹಾಗಾದ್ರೆ ಆ ತರಬೇತಿ ಶಿಬಿರದಂತಹ ಸಿದ್ಧ ಉತ್ತರಗಳಿಲ್ಲದೆ ವಿಶ್ವಾಸಿಗಳ ಆ ಭಯವನ್ನು ಹೋಗಲಾಡಿಸಲು ಪರಿಹಾರಗಳನ್ನ ಹುಡುಕುವುದು ಹೇಗೆ? ಸ್ಯಾಮ್ಯುಯಲ್ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾನೆ? ಸ್ಯಾಮ್ಯುಯಲ್ ಕೇಳುವ ಪ್ರಶ್ನೆಗಳು ವಿಶ್ವಾಸಿಯ ಮೆದುಳಿಗೆ ಒಂದು ರೀತಿಯ ಜಿಮ್ನಾಸ್ಟಿಕ್ಸ್ ಇದ್ದ ಹಾಗೆ. ಆತ ಕೇಳುತ್ತಾನೆ, ಫಿಲಿಪ್, ಒಂದು ವೇಳೆ ಯಾವುದೇ ಅಡೆತಡೆಗಳಿಲ್ಲದಿದ್ರೆ ನೀವು ಏನು ಮಾಡುತ್ತಿದ್ದೀರಿ? ಹಿಂದಿನ ಇಂಥಾದೇ ಸಂದರ್ಭಗಳನ್ನು ನೀವು ಹೇಗೆ ಎದುರಿಸಿದ್ದೀರಿ? ಮತ್ತು ಇಲ್ಲಿ ಬರುವ ಅತಿ ಪ್ರಮುಖ ಪ್ರಶ್ನೆ, ಬೇರೊಬ್ಬರು ಈ ಪರಿಸ್ಥಿತಿಯನ್ನು ನೋಡುತ್ತಿದ್ರೆ ಅವರು ಯಾವ ಮಾರ್ಗಗಳನ್ನು ಸೂಚಿಸಬಹುದು? ವಾವ್! ಆ ಕೊನೆಯ ಪ್ರಶ್ನೆ ನಿಜಕ್ಕೂ ಒಂದು ಮಾಸ್ಟರ್ ಸ್ಟ್ರೋಕ್. ಬೇರೊಬ್ಬರು ಆಗಿದ್ರೆ ಏನು ಹೇಳುತ್ತಿದ್ದರು ಎನ್ನುವ ಆ ಪ್ರಶ್ನೆ. ನಾವು ಯಾವಾಗಲೂ ನಮ್ಮ ಸಮಸ್ಯೆಗಳಲ್ಲಿ ಎಷ್ಟೊಂದು ಭಾವನಾತ್ಮಕವಾಗಿ ಸಿಲುಕುಕೊಂಡಿರುತ್ತೇವೆ ಎಂದರೆ ನಮಗೆ ಬೇರೇನೂ ಕಾಣಿಸುವುದಿಲ್ಲ. ಹೌದು, ಒಂದು ರೀತಿಯಲ್ಲಿ ಕತ್ತಲಲ್ಲಿ ಇದ್ದ ಹಾಗೆ. ಕರೆಕ್ಟ್. ನಮ್ಮ ಆ ಭಯ ನಮ್ಮ ಕಣ್ಣು ಕಟ್ಟುತ್ತದೆ. ಆದರೆ ಈ 3ನೇ ವ್ಯಕ್ತಿಯ ದೃಷ್ಟಿಕೋನದಿಂದ ಯೋಚಿಸಲು ಹೇಳಿದಾಗ ಆ ಭಾವನಾತ್ಮಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಆಗ ಬುದ್ಧಿ ತಾರ್ಕಿಕವಾಗಿ ಯೋಚಿಸಲು ಶುರು ಮಾಡುತ್ತದೆ ಅಲ್ವಾ? ಹೌದು. ಇದು ಫಿಲಿಪ್ನ ಆಲೋಚನಾ ಲಹರಿಯನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಆತ ತನ್ನ ಸಮಸ್ಯೆಯಿಂದ ಹೊರಬಂದು ಒಬ್ಬ ವೀಕ್ಷಕನಂತೆ ಪರಿಹಾರಗಳನ್ನು ಹುಡುಕುತ್ತಾನೆ, ಮತ್ತು ಆತ ಕಂಡುಕೊಳ್ಳುವ ಪರಿಹಾರಗಳು ನಿಜಕ್ಕೂ ಅಸಾಮಾನ್ಯವಾಗಿವೆ. ಆ ಮೂಲ ಸಂಭಾಷಣೆಯಲ್ಲಿ ಫಿಲಿಪ್ ಯಾವ ರೀತಿಯ ಪರಿಹಾರಗಳನ್ನು ಕಂಡುಕೊಳ್ಳುತ್ತಾನೆ? ಫಿಲಿಪ್ ಹೇಳ್ತಾನೆ, ನೋಡಿ, ನಮ್ಮ ವಿಶ್ವಾಸಿಗಳು ಅಪರಿಚಿತರ ಬಳಿ ಹೋಗಿ ವಾಕ್ಯ ಹಂಚಿಕೊಳ್ಳಲು ಭಯಪಡುತ್ತಿದ್ದರೆ ಅವರು ತಮ್ಮದೇ ಆದ ಓಯ್ಕೋಸ್ನಿಂದ ಪ್ರಾರಂಭಿಸಬಹುದಲ್ಲವೇ? ಒಂದ್ ನಿಮಿಷ, ಈ ಓಯ್ಕೋಸ್ ಅಂದ್ರೆ ಏನು? ಓಯ್ಕೋಸ್ ಎನ್ನುವುದು ಒಂದು ಗ್ರೀಕ್ ಪದ. ಇದರ ಅರ್ಥ ನಮ್ಮ ಸ್ವಂತ ಕುಟುಂಬ, ನಮಗೆ ಚೆನ್ನಾಗಿ ಪರಿಚಯವಿರುವವರು, ಆಪ್ತ ಸ್ನೇಹಿತರು ಮತ್ತು ನೆರೆಹೊರೆಯವರು ಅಂತ. ಆಹಾ, ಇದು ಎಷ್ಟು ಸರಳ ಮತ್ತು ಶಕ್ತಿಯುತವಾದ ಪರಿಹಾರ. ಅಪರಿಚಿತರ ಬಳಿ ಹೋಗಲು ಭಯಪಡುವವರು ತಮ್ಮದೇ ಅಣ್ಣ, ತಮ್ಮ ಅಥವಾ ಬಾಲ್ಯದ ಸ್ನೇಹಿತನ ಬಳಿ ಹೋಗಲು ಖಂಡಿತ ಹಿಂಜರಿಯುವುದಿಲ್ಲ. ಹೌದು. ಅಲ್ಲಿ ಬೈಬಲ್ ಪಂಡಿತರಾಗುವ ಅಗತ್ಯವೂ ಇಲ್ಲ, ಏಕೆಂದರೆ ಅವರಿಗೆ ನಮ್ಮ ನಿಜವಾದ ಜೀವನ ಹೇಗಿದೆ ಎಂದು ಈಗಾಗಲೇ ತಿಳಿದಿರುತ್ತದೆ. ಕರಾರುವಾಗಿ ಹೇಳಿದ್ದೀರಿ. ಜೊತೆಗೆ ಫಿಲಿಪ್ ಮತ್ತೊಂದು ಉಪಾಯವನ್ನೂ ತಾನಾಗೆ ಹೇಳ್ತಾನೆ.
ಕಠಿಣ ಸಿದ್ಧಾಂತಗಳ ಬದಲು ಸರಳವಾದ ಬೈಬಲ್ ಕಥೆಗಳನ್ನ ಬಳಸಿ ಅವರು ಡಿಸ್ಕವರಿ ಬೈಬಲ್ ಸ್ಟಡಿ ಮಾಡಬಹುದು ಅಂತ. ಕಥೆಗಳನ್ನು ಹೇಳೋದು ಎಲ್ಲರಿಗೂ ಸುಲಭ. ಹೌದು. ಮತ್ತು ಅವರಿಗೆ ಆ ಭಯ ಹೋಗಲಾಡಿಸಲು ನಾನೇ ಖುದ್ದಾಗಿ ಹೋಗಿ ಅವರ ಜೊತೆ ನಿಂತು ಆ ಸ್ಟಡಿಯನ್ನ ಮಾಡಿ ತೋರಿಸ್ತೇನೆ ಅಂತ ಫಿಲಿಪ್ ಹೇಳ್ತಾನೆ. ಇದನ್ನೇ ನಾವು ಗಮನಿಸಬೇಕು. ಫಿಲಿಪ್ ಕೇವಲ ಕುಳಿತುಕೊಂಡು ಆವೇಶ ನೀಡುವ ನಾಯಕನಾಗಿ ಉಳಿಯಲಿಲ್ಲ. ಆತ ಸ್ವತಃ ಕಣಕ್ಕಿಳಿದು ಮಾದರಿಯಾಗುವ ನಿರ್ಧಾರ ತೆಗೆದುಕೊಂಡ. ಅಂದ್ರೆ DBS ಎಂದರೆ ಏನೆಂದು ವಿವರಿಸುವುದು, ಅಲ್ಲಿ ಮನುಷ್ಯರ ಬೋಧನೆಗಿಂತ ವಾಕ್ಯವು ಹೇಗೆ ತಾನೇ ಮಾತನಾಡುತ್ತದೆ ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಡಲು ಆತ ಸಿದ್ಧನಾಗುತ್ತಾನೆ. ಇದನ್ನೆಲ್ಲ ಆತ ತಾನಾಗೇ ಹೇಳಿದನೇ ಹೊರತು ಸ್ಯಾಮ್ಯುಲ್ ಆತನಿಗೆ ಬಲವಂತ ಮಾಡಲೇ ಇಲ್ಲ. ಅದೇ ಕನ್ನಡಿಯ ಮಹಿಮೆ. ಸರಿ, ಈಗ ಅದ್ಭುತವಾದ ಉಪಾಯಗಳು ಸಿಕ್ಕಿವೆ. ಆದ್ರೆ ಕೇವಲ ಐಡಿಯಾಗಳಿದ್ರೆ ಸಾಲ್ದು, ಅವು ಕಾರ್ಯರೂಪಕ್ಕೆ ಬರಬೇಕು. ಎಷ್ಟೋ ಬಾರಿ ಒಳ್ಳೆಯ ಆಲೋಚನೆಗಳು ಚರ್ಚೆಯ ಹಂತದಲ್ಲಿಯೇ ಸತ್ತು ಹೋಗ್ತವೆ. ಹೌದು, ಮೀಟಿಂಗ್ ಮುಗಿದ ತಕ್ಷಣ ಎಲ್ಲರೂ ಮರ್ತ್ಬಿಡ್ತಾರೆ. ಅದಕ್ಕೆ ಈ ಆತ್ಮೀಯ ಸಂಭಾಷಣೆಯನ್ನು ಒಂದು ನಿರ್ದಿಷ್ಟ ಹೆಜ್ಜೆಯೊಂದಿಗೆ, ಕೃತಿಯೊಂದಿಗೆ ಮುಕ್ತಾಯಗೊಳಿಸುವುದು ಅತ್ಯಗತ್ಯ. ಇದು ಐಗ್ರೋನ ಕೊನೆಯ ಅಕ್ಷರ W ಅಂದ್ರೆ ವಿಲ್ ಡೂ, ಏನು ಮಾಡುವಿರಿ ಅಂತ. ಖಂಡಿತ. ಒಂದು ಸ್ಪಷ್ಟವಾದ ಕಾರ್ಯಯೋಜನೆ ಇಲ್ಲದಿದ್ರೆ ಈ ಇಡೀ ಸಂಭಾಷಣೆ ಕೇವಲ ಒಂದು ಬೌದ್ಧಿಕ ವ್ಯಾಯಾಮವಾಗಿ ಉಳಿದುಬಿಡುತ್ತದೆ. ಆ ಕಾರ್ಯರೂಪಕ್ಕೆ ತರುವ ಹಂತವನ್ನು ಸ್ಯಾಮ್ಯುಯಲ್ ಹೇಗೆ ನಿಭಾಯಿಸ್ತಾನೆ? ಆ ಅಂತಿಮ ಹಂತದಲ್ಲಿ ಹೊಣೆಗಾರಿಕೆಯನ್ನು ಅಥವಾ ಜವಾಬ್ದಾರಿಯನ್ನು ನಿಖರಗೊಳಿಸುವುದು ಬಹಳ ಮುಖ್ಯ. ಸ್ಯಾಮ್ಯುಯಲ್ ಕೇಳುವ ಕೊನೆಯ ಪ್ರಶ್ನೆಗಳು ಇವು. ಹಾಗಾದ್ರೆ ಫಿಲಿಪ್, ನೀವು ತೆಗೆದುಕೊಳ್ಳಬೇಕಾದ ಮೊದಲ ಹೆಜ್ಜೆ ಯಾವುದು ಎಂದು ನೀವು ಭಾವಿಸುತ್ತೀರಿ? ಈ ವಾರ ಅಥವಾ ಈ ತಿಂಗಳು ನೀವು ಖಂಡಿತವಾಗಿಯೂ ಏನು ಮಾಡುತ್ತೀರಿ? ಮತ್ತು ಈ ಹೆಜ್ಜೆ ಇಡಲು ನೀವು ಎಷ್ಟು ಸಿದ್ಧರಿದ್ದೀರಿ? ಈ ಪ್ರಶ್ನೆಗಳು ಫಿಲಿಪ್ನನ್ನು ಒಂದು ಮೂಲೆಗೆ ತಳ್ಳುವುದಿಲ್ಲ. ಬದಲಾಗಿ ಆತನನ್ನು ಬದ್ಧತೆಗೆ ಅಂದರೆ ಕಮಿಟ್ಮೆಂಟ್ಗೆ ಆಹ್ವಾನಿಸುತ್ತವೆ. ನೀವು ಖಂಡಿತವಾಗಿಯೂ ಏನು ಮಾಡುತ್ತೀರಿ ಎಂಬ ಪ್ರಶ್ನೆ ಆತನನ್ನು ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರುವಂತೆ ಮಾಡುತ್ತದೆ ಅಲ್ವಾ? ಹೌದು. ಆಗ ಫಿಲಿಪ್ ಒಂದು ಸ್ಪಷ್ಟವಾದ, ಅಳಿಯಬಹುದಾದ ಕ್ರಿಯಾ ಯೋಜನೆಯನ್ನು ಅಂದ್ರೆ ಆಕ್ಷನ್ ಪ್ಲಾನ್ ಅನ್ನು ಮುಂದಿಡ್ತಾನೆ. ಏನು ಆ ಆಕ್ಷನ್ ಪ್ಲಾನ್? ಆತ ಹೇಳ್ತಾನೆ, ಈ ವಾರ ನಾನು 5 ಪ್ರಮುಖ ನಾಯಕರನ್ನು ಭೇಟಿಯಾಗುತ್ತೇನೆ. ಪ್ರತಿ ಸಭೆಯಿಂದ ಕನಿಷ್ಠ ಒಂದು ಮನೆಯಲ್ಲಿ ನಾನೇ ಖುದ್ದಾಗಿ ಡಿಸ್ಕವರಿ ಬೈಬಲ್ ಸ್ಟಡಿಯನ್ನು ಮಾಡಿ ತೋರಿಸುತ್ತೇನೆ. ಆ ನಂತರ ಪ್ರತಿ ವಾರ ಫೋನ್ ಅಥವಾ ವಾಟ್ಸ್ಆಪ್ ಮೂಲಕ ಅವರನ್ನು ವಿಚಾರಿಸಿ ಪ್ರೋತ್ಸಾಹಿಸುತ್ತೇನೆ ಅಂತ. ವಾವ್! ಈ ಇಡೀ ಸಂಭಾಷಣೆಯ ಪಯಣವನ್ನು ಒಮ್ಮೆ ಹಿಂತಿರುಗಿ ನೋಡಿ. ಆರಂಭದಲ್ಲಿ ಫಿಲಿಪ್ ತನ್ನ ಗುರಿಯನ್ನು ಮುಟ್ಟಲಾಗದೆ ವಿಶ್ವಾಸಿಗಳ ಭಯವನ್ನು ಕಂಡು ಗೊಂದಲದಲ್ಲಿದ್ದ. ಹೌದು, ಅಸಹಾಯಕನಾಗಿದ್ದ. ಆದರೆ ಈ ಸಂಭಾಷಣೆಯ ಅಂತ್ಯದ ವೇಳೆಗೆ ಆತನೇ ಒಂದು ನಿರ್ವಿಷ್ಟವಾದ, ಸ್ಪಷ್ಟವಾದ ಯೋಜನೆ ಹೊಂದಿರುವ, ಆತ್ಮವಿಶ್ವಾಸದಿಂದ ತುಂಬಿದ ನಾಯಕನಾಗಿ ಮಾರ್ಪಟ್ಟಿದ್ದಾನೆ. ಮತ್ತು ಇದರ ಅತಿ ದೊಡ್ಡ ಅಚ್ಚರಿ ಏನೆಂದರೆ, ಇಡೀ ಪ್ರಕ್ರಿಯೆಯಲ್ಲಿ ಸ್ಯಾಮ್ಯುಯಲ್ ಒಂದೇ ಒಂದು ಬಾರಿಯೂ ಬೋಧಿಸಲಿಲ್ಲ, ಹೀಗೆ ಮಾಡು ಎಂದು ಒಮ್ಮೆಯೂ ಆದೇಶ ನೀಡಲಿಲ್ಲ. ಆತ ಕೇವಲ ಸರಿಯಾದ ಪ್ರಶ್ನೆಗಳನ್ನು ಕೇಳಿದ, ಆಲಿಸಿದ ಮತ್ತು ಪವಿತ್ರಾತ್ಮನಿಗೆ ದಾರಿ ಮಾಡಿಕೊಟ್ಟ. ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ವಿಷಯ. ನಾಯಕತ್ವ ಎಂದರೆ ಕೇವಲ ನಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವುದಲ್ಲ. ಇದು ಪ್ರತಿಯೊಬ್ಬ ವಿಶ್ವಾಸಿಯೊಳಗಿರುವ ಸಾಮರ್ಥ್ಯವನ್ನು ಹೊರತರುವ ಕಲೆ. ಈ ಪ್ರಕ್ರಿಯೆಯು ಕೇವಲ ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿತವಾಗಿಲ್ಲ. ಇದು ಪ್ರತಿಯೊಬ್ಬ ವಿಶ್ವಾಸಿಯನ್ನು ಸಬಲೀಕರಣಗೊಳಿಸುತ್ತದೆ. ಖಂಡಿತ. ಇದರಿಂದಾಗಿಯೇ ಈ ಶಿಷ್ಯರನ್ನು ಮಾಡುವ ಚಳುವಳಿಯು, ಈ DMM ಇಷ್ಟು ವೇಗವಾಗಿ ಕಾಡ್ಗಿಚ್ಚಿನಂತೆ ಹರಡಲು ಸಾಧ್ಯವಾಗುವುದು. ಏಕೆಂದರೆ ಇಲ್ಲಿ ಪ್ರತಿಯೊಬ್ಬರೂ ನಾಯಕರಾಗಬಲ್ಲರು, ಪ್ರತಿಯೊಬ್ಬರೂ ಮತ್ತೊಬ್ಬರಿಗೆ ಮಾರ್ಗದರ್ಶನ ನೀಡಬಲ್ಲರು. ಹೌದು. ಈ ಇಡೀ ಪ್ರಕ್ರಿಯೆಯ ಸಾರಾಂಶವನ್ನು ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ನೋಡಿ, ಇದು ಬೋಧಿಸುವುದಲ್ಲ, ಕೇಳುವುದು. ಇದು ಸಲಹೆ ನೀಡುವುದಲ್ಲ, ಆಲಿಸುವುದು. ಇದು ಕೇವಲ ಯಾವುದೋ ಕಾರ್ಪೊರೇಟ್ ತರಬೇತಿಯಲ್ಲ. ಇದು ಇಬ್ಬರು ಶಿಷ್ಯರ ನಡುವಿನ ಆಳವಾದ ಆತ್ಮೀಯ ಸಂಭಾಷಣೆ. ಹಾಗಾದ್ರೆ ಈ ಸುದೀರ್ಘವಾದ ಮತ್ತು ಆಳವಾದ ಅಧ್ಯಯನದ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ಸ್ಯಾಮ್ಯುಯಲ್ ಮತ್ತು ಫಿಲಿಪ್ ನಡುವಿನ ಈ ಮಾದರಿ ಸಂಭಾಷಣೆ ನಮಗೆ ನಾಯಕತ್ವದ ಒಂದು ಹೊಸ ಆಯಾಮವನ್ನೇ ಪರಿಚಯಿಸಿದೆ. ದೋಷಗಳನ್ನು ಹುಡುಕಿ ಕಮಾಂಡ್ ಮಾಡುವ ಬದಲು ಆ ಕನ್ನಡಿಯಂತೆ ನಿಂತು ಅವರೊಳಗಿನ ಬೆಳಕನ್ನು ಅವರಿಗೆ ತೋರಿಸುವುದೇ ನಿಜವಾದ ಆತ್ಮಿಕ ನಾಯಕತ್ವ ಎಂದು ನಮಗೆ ಅರ್ಥವಾಗಿದೆ ಅಲ್ವಾ? ಖಂಡಿತ. ಈ ಐಗ್ರೋ ಮಾರ್ಗದರ್ಶನದ ಕಲೆ ಪ್ರತಿಯೊಬ್ಬ ವಿಶ್ವಾಸಿಗೂ ಕಲಿಯಲು ಸಾಧ್ಯವಿರುವ ಮತ್ತು ಅಳವಡಿಸಿಕೊಳ್ಳಬೇಕಾದ ಕೌಶಲ್ಯವಾಗಿದೆ. ನಮ್ಮ ಈ ಆಳವರದ ಅಧ್ಯಯನವನ್ನು ಆಲಿಸುತ್ತಿರುವವರಿಗಾಗಿ ನಾನೊಂದು ಅಂತಿಮವಾದ ಪ್ರಚೋದನಾತ್ಮಕ ಚಿಂತನೆಯನ್ನು ಬಿಟ್ಟು ಹೋಗಲು ಬಯಸ್ತೇನೆ.
ನಮ್ಮ ಸುತ್ತಮುತ್ತಲಿರುವ ಎಷ್ಟೋ ವಿಶ್ವಾಸಿಗಳು ತಾವು ಆತ್ಮೀಕವಾಗಿ ಬೆಳೆಯಲು, ಸೇವೆಯಲ್ಲಿ ಮುಂದಡಿಯಿಡಲು ಮತ್ತೊಂದು ಬೋಧನೆ, ಮತ್ತೊಂದು ಸೆಮಿನಾರ್ ಗಾಡಿ ಕಾಯುತ್ತಿಲ್ಲವೇನೋ? ಬದಲಾಗಿ ಅವರ ಹೃದಯದಲ್ಲಿ ದೇವರು ಯಾಗಾಗಲೇ ಇಟ್ಟಿರುವ ಆ ಅದ್ಭುತವಾದ ಗುರಿಯನ್ನು ಹೊರತರಲು ಸರಿಯಾದ ಪ್ರಶ್ನೆಗಳನ್ನು ಕೇಳಿ ಶ್ರದ್ಧೆಯಿಂದ, ಪ್ರೀತಿಯಿಂದ ಆಲಿಸುವ ಒಬ್ಬ ಆತ್ಮೀಯ ಕನ್ನಡಿಯಂತಹ ಮಾರ್ಗದರ್ಶಕನಿಗಾಗಿ ಅವರು ಚಾತಕ ಪಕ್ಷಿಯಂತೆ ಕಾಯುತ್ತಿರಬಹುದು. ನಾವೆಲ್ಲರೂ ಒಮ್ಮೆ ಆಲೋಚಿಸಬೇಕು, ನಮ್ಮ ಸಭೆಯಲ್ಲಿ, ನಮ್ಮ ಆತ್ಮೀಯ ಬಳಗದಲ್ಲಿ ಅಥವಾ ನಮ್ಮ ಸ್ನೇಹಿತರ ವಲಯದಲ್ಲಿ ನಾವು ಯಾರಿಗಾಗಿ ಅಂತಹ ಕನ್ನಡಿಯಾಗಬಹುದು? ನಮ್ಮ ಪ್ರಶ್ನೆಗಳಿಗಾಗಿ ಕಾಯುತ್ತಿರುವ ಆ ವ್ಯಕ್ತಿ ಯಾರು? ಯೋಚಿಸಿ. ಮುಂದಿನ ಆಳವಾದ ಅಧ್ಯಯನದಲ್ಲಿ ಮತ್ತೆ ಸಿಗೋಣ.